ನೀವಿಬ್ರು ನನ್ನ ತಮ್ಮಂದ್ರಿದ್ದ ಹಾಗೆ. ನಿಮ್ಮಿಂದ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ. ನಿಮ್ಮಿಬ್ಬರಿಂದ ಒಳ್ಳೆ ಬಿಸ್ನೆಸ್ ಸಹ ಆಗ್ತಿದೆ. ಈಗ 6 ತಿಂಗಳಿಗೋಸ್ಕರ ನಾನು ಫಾರಿನ್ಗೆ ಬಿಸ್ನೆಸ್ಗೋಸ್ಕರ ಹೋಗ್ತಾ ಇದ್ದೀನಿ. ಸರಿ ಅಣ್ಣ. ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಹೆಸರಲ್ಲಿ ನಾನು ಪವರ್ ಆಫ್ ಅಥಾರಿಟಿ ಬರ್ದಿಟ್ಟು ಹೋಗೋಣ ಅಂತ ಇದ್ದೀನಿ ಅಣ್ಣ. ಅದಕ್ಕೆ ನಮ್ಮಿಬ್ಬರ ಹೆಸರಿನಲ್ಲೂ ಬೇಡ ಅಣ್ಣ. ಈಗ ನಮ್ಮ ಗಜಪತಿಗೆ ಶುಕ್ರ ದಶೆ ಪ್ರಾರಂಭ ಆಗ್ತಾ ಇದೆ. ಐ ಸಿ. ಪವರ್ ಆಫ್ ಅಟಾರ್ನಿ ಅವನ ಹೆಸರಿನಲ್ಲೇ ಇದ್ರೆ ನಮ್ಮ ಕಂಪ್ನಿ ತುಂಬಾ ಇಂಪ್ರೂವ್ ಆಗುತ್ತೆ ಅಣ್ಣ. ಅವನ ಹೆಸರಿನಲ್ಲೇ ಬರೆಯೋಣ. ಓಕೆ, ನೀನು ಹೇಳ್ದಾಗೆ ಮಾಡ್ತೀನಿ. ಆದ್ರೆ ಒಂದು ವಿಷಯ, ಏನಣ್ಣ? ನೀನು ಗಜಪತಿ ಜೊತೆಲೇ ಇರಬೇಕು. ಆಯ್ತು. ಓಕೆ ಆಯ್ತು. ಓಕೆ, ಗಜಪತಿ ಬಾ. ಈ ರೀತಿ ಪವರ್ ಆಫ್ ಅಥಾರಿಟಿ ಬರ್ಕೊಟ್ಮೇಲೆ ಮುಂದೇನಾಯ್ತು ಅಂತ ನಿನಗೆ ಗೊತ್ತಿಲ್ಲ. ಒಂದ್ ದಿವಸ ನೋಡು ಗಜಪತಿ, ನಾವು ಹೀಗೆ ಇದ್ರೆ ನೀನು ಮ್ಯಾನೇಜರ್ ಆಗೇ ಇರ್ತೀಯ, ನಾನು ಅಸಿಸ್ಟೆಂಟ್ ಆಗೇ ಇರ್ತೀನಿ. ಲೈಫ್ನಲ್ಲಿ ಇಂಪ್ರೂವ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಪವರ್ ಆಫ್ ಅಟಾರ್ನಿ ನಿನ್ನ ಹೆಸರಿನಲ್ಲೇ ಇರೋದ್ರಿಂದ ಎಲ್ಲ ಹಣನು ಹೊಡೆದು ಬಿಟ್ಟು 50-50 ಮಾಡಿಕೊಂಡು ಲೈಫ್ನಲ್ಲಿ ಸೆಟ್ ಆಗ್ಬಿಡೋಣ. ನನ್ನ ಮಗನೇ, ಅನ್ನ ಇಟ್ಟು ಮನೆಗೆ ಕನ್ನ ಹಾಕುತ್ತೆ ಕೊಟ್ಯಾ? ಇದೇ ಮೊದಲು ಇದೇ ಕೊನೆ. ಇನ್ನೊಂದು ಸಾರಿ ಏನಾದ್ರೂ ಇಂಥ ಮನೆ ಹಾಳ ಐಡಿಯಾ ಕೊಟ್ರೆ ನಿನ್ನ ಕೆಲಸದಿಂದ ನಾನು ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಅಯ್ಯಯ್ಯೋ! ಏ ಕಳಿಂಗ, ಇವನು ಎಚ್ಚರ ಆಗೋದ್ರೊಳಗಾಗಿ ರಾಘವೇಂದ್ರನ ಕೊಲೆ ಮಾಡಿಬಿಟ್ಟು ಎಲ್ಲ ಹಣನೂ ಹೊಡೆದು ಬಿಡೋಣ. ಪವರ್ ಆಫ್ ಅಟಾರ್ನಿ ಇವನ ಹೆಸರಿನಲ್ಲಿ ಇರೋದ್ರಿಂದ ಹಣಕ್ಕೋಸ್ಕರ ಇವನೇ ಕೊಲೆ ಮಾಡ್ದ ಅಂತ ಇವನ ಮೇಲೆ ಬರುತ್ತೆ. ಮೊದಲು ಇವನ ರೂಮ್ನಲ್ಲಿ ಹಾಕಿ ಬೀಗ ಹಾಕ್ಬಿಡೋಣ. ನಡಿ. ಈ ರೀತಿ ಸಂಚು ಮಾಡಿದ ಆ ಪಾಲಾಕ್ಷನು ಕಾಳಿಗಾನು ನನ್ನೊಂದು ರೂಮಲ್ಲಿ ಕೂಡ ಹಾಕಿದ್ರು. ನಾನು ತಪ್ಪಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಯಜಮಾನ್ರ ಕತೆನ ಮುಗಿಸ್ಬಿಟ್ಟಿದ್ರು. ನಿಮ್ಮ ಹತ್ರ ಬಂದು ಗಣಪತಿನೇ ಯಜಮಾನರನ್ನ ಮುಗಿಸ್ಬಿಟ್ಟ. ನೀವಿಲ್ಲಿದ್ರೆ ನಿಮ್ ಕತೆನೂ ಮುಗಿಸ್ಬಿಡ್ತಾನೆ, ಬೇಗ ತಲೆ ಬಸ್ಕೊಳ್ಳಿ ಅಂತ ನಿಮ್ಗೆ ಪ್ರಚೋದನೆ ಮಾಡಿದ್ರು. ಅವ್ರ ಮಾತನ್ನೇ ಸತ್ಯ ಅಂತ ನಂಬಿದ್ ನೀವು ಮಗುನು ಕರ್ಕೊಂಡು ಎಲ್ಲೋ ದೂರ ಹೊರಟೋದ್ರಿ. ನಾನ್ ನಿಮ್ಮನ್ನು ಹುಡುಕೊಂಡು ಬಂದಾಗ ನೀವೆಲ್ಲೂ ಸಿಗ್ಲಿಲ್ಲ. ಹೋಗ್ಲಿ ಗುರುನಾನು ಕರ್ಕೊಂಡ್ಬರೋಣ ಅಂತ ಸ್ಕೂಲ್ ಹತ್ರಕ್ಕೆ ಹೋದೆ. ನೀವು ಕರ್ಕೊಂಡು ಹೋಗಿರೋ ವಿಚಾರ ಗೊತ್ತಾಯ್ತು. ನನ್ ಮೇಲೆ ಕೊಲೆ ಆಪಾದನೆ ಆಗ್ಬೇಕು ಅಂತ ಪ್ರಯತ್ನ ಪಟ್ಟ ಆ ಪಾಲಾಕ್ಷರಿಗೆ ಧರ್ಮನೇ ಸರಿಯಾಗಿ ಬುದ್ಧಿ ಕಲಿಸ್ತು. ಅವತ್ತಿನಿಂದ ನಿಮ್ಮನು ಗುರುನು ಹುಡುಕಿಸ್ದೇ ಇರೋ ಜಾಗ ಇಲ್ಲ, ನೆನೆಸ್ಕೊಳ್ದೆ ಇರೋ ದಿವಸ ಇಲ್ಲ. ಎಲ್ಲೂ ನೀವು ಸಿಕ್ಲಿಲ್ಲಕ್ಕ, ಎಲ್ಲೂ ನೀವು ಸಿಕ್ಲಿಲ್ಲ. ಇದಿಷ್ಟು ಸತ್ಯವಾಗಿ ನಡೆದ ಕತೆ. ನನ್ ಮಾತು ನಂಬು. ನಿನ್ನ ಮೂಗು ನೇರಕ್ಕೆ ಕತೆ ಕಟ್ಟಿ ಹೇಳ್ತಿದ್ಯಾ? ಇದೆಲ್ಲ ನಾನ್ ನಂಬೇಕಾ? ಕಲಿಯುಗ ತುಂಬಾ ತಳ್ಕಂಬಳ್ಕ. ಒಂದ್ ನಿಮಿಷ. ಈಗ್ಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ ಗುರು? ಇಷ್ಟು ದಿವಸ ನನ್ನ ಕಣ್ಣೆದ್ರಿಗೆ ಇದ್ರು ನೀವೇ ನಮ್ಮ ಯಜಮಾನರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಈ ಕ್ಷಣದಿಂದ ಗುರು ಗ್ರೂಪ್ ಆಫ್ ಆಲ್ ಕಂಪನೀಸ್ಗೆ ನೀವೇ ಒಡೆಯರು, ನೀವೇ ಧಣಿಗಳು. ಇಷ್ಟು ದಿವಸ ನನ್ನ ಕಣ್ಣಲ್ಲಿ ಕಣ್ಣಾಗಿ ಕಾಪಾಡ್ಕೊಂಡ್ ಬಂದ ಈ ಡಾಕ್ಯುಮೆಂಟ್ಸ್ ನ ಇವತ್ತು ನಿಮ್ಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಅಕ್ಕ, ನಂದೊಂದು ಮಾತು ನೆರವೇರಿಸ್ಕೊಡ್ಬೇಕಕ್ಕ. ಏನಪ್ಪ? ನನ್ಗಿರೋಳು ಒಬ್ಳೇ ಮಗಳು, ನಿನ್ ಮನೆ ತುಂಬಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನವ್ವ. ಸರಿಯಪ್ಪ. ಗುರು. ಗೀತಾ, 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 ಸಾರಿ ಡ್ಯಾಡಿ, ನಿಮ್ಮ ಮನಸ್ಸಿಗೆ ನೋವು ಮಾಡೋದಕ್ಕೆ ಕ್ಷಮೆ ಇರಲಿ.
ನಾನು ಪ್ರೀತಿ ಮಾಡಿದ ಮಗನ ಜೊತೆ ಹೋಗ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ.